ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಕಲ್ಲಪ್ಪ ಟಚ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 77% ಯು ಡಿ ಐ ಡಿ ಕಾರ್ಡಲ್ಲಿದೆ, ನನಗೆ ಬಸ್ ಪಾಸ್ ಫ್ರೀಯಾಗಿ ಸಿಗುತ್ತಾ ಅಂತ ಕಮೆಂಟ್ಸ್ ಮಾಡಿದರು. ಆ ಒಂದು ಕಮೆಂಟ್ಸಿಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸರ್ಕಾರದಿಂದ ವಿಕಲಚೇತನರಿಗೆ ಸರ್ಕಾರ ಎಷ್ಟು ಪರ್ಸೆಂಟಿಂದ ಎಷ್ಟು ಪರ್ಸೆಂಟ್ವರೆಗೂ ಕನ್ಸಿಡರ್ ಮಾಡುತ್ತೆ ಅಂದರೆ, ಮಿನಿಮಮ್ 40%ಇಂದ 100%ವರೆಗೂ ಸರ್ಕಾರ ನಮ್ಮನ್ನು ವಿಕಲಚೇತನರು ಅಂತ ಏನು ಹೇಳುತ್ತೆ ಕನ್ಸಿಡರ್ ಮಾಡುತ್ತೆ. ನನಗೆ 40% ಇಲ್ಲ 39% ಇದೆ, ಹೌದು ನಾವು ವಿಕಲಚೇತನರ? ಖಂಡಿತ ಸರ್ಕಾರ ಅದಕ್ಕೆ 30% ಇದ್ದರೂ 35% ಇದ್ದರೂ 39% ಇದ್ದರೂ ನಿಮ್ಗೆ ಯು ಡಿ ಐ ಡಿ ಕಾರ್ಡನ್ನ ಕೊಡ್ತಾರೆ ಸರ್ಕಾರದವರು. ಆದರೆ ನಿಮ್ಮನ್ನು ವಿಕಲಚೇತನರು ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನಿಮ್ಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗಲ್ಲ. 40%ಇಂದ 45 ಇದೆ, 50%, 55, 60, 65, 70, 75, 80, 85, 90, 100% ಇದೆ ನಮಗೆ ಡಿಸಬಿಲಿಟಿ ಯು ಡಿ ಐ ಡಿ ಕಾರ್ಡಲ್ಲಿ ನಮ್ಮ ಪರ್ಸೆಂಟೇಜು. ಅಂದರೆ ಸರ್ಕಾರದಿಂದ ನಿಮಗೆ ಖಂಡಿತವಾಗಿಯೂ ನಿಮಗೆ ಉಚಿತ ಬಸ್ ಪಾಸ್ ಅಂತ ಸಿಗುತ್ತೆ. ಉಚಿತ ಅಂತ ಏನಿಲ್ಲ, ಏನಪ್ಪ ಅಂತಂದರೆ ಒಂದು ವರ್ಷಕ್ಕೆ ಒಂದು ಸಾರಿ ನೀವು 660 ರೂಪಾಯಿಗಳನ್ನು ನೀವು ನಗದು, ಅಂದರೆ ನೀವು ಹಣವನ್ನು ಕಟ್ಟಿ ನೀವೇನು ಮಾಡಬೇಕಾಗುತ್ತೆ, ಬಸ್ ಪಾಸನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಮಾಡಿಸೋರು ಕೂಡ ಆನ್ಲೈನ್ ಅರ್ಜಿ ಹಾಕಿ ಅದನ್ನು ತಗೊಂಡೋಗಿ ನಿಮ್ಮ ಡಿಪೋ ಹತ್ರ ಕೊಟ್ಟಾಗ ಅರ್ಜಿಯ ಜೊತೆಗೆ ನೀವು 660 ರೂಪಾಯಿಗಳನ್ನು ನೀವು ಪಾವತಿ ಮಾಡಿದ್ರೆ ಸರ್ಕಾರದಿಂದ ನಿಮಗೆ ಏನು ಮಾಡ್ತಾರೆ, ಒಂದು ಬಸ್ ಪಾಸನ್ನು ಕೊಡ್ತಾರೆ. ಆ ಬಸ್ ಪಾಸ್ ಎಷ್ಟು ಕಿಲೋಮೀಟರ್ವರೆಗೂ ನಾವು ಓಡಾಡ್ಬೋದು ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವ ಅಡ್ರೆಸ್ ಎಲ್ಲಿದೆ ಆ ಒಂದು ಲೊಕೇಶನ್, ಆ ಒಂದು ವ್ಯಾಪ್ತಿಯಿಂದ 100 ಕಿಲೋಮೀಟರ್ ನೀವು ಹೋಗ್ಬೋದು ಮತ್ತೆ ಬರ್ಬೋದು. ಒಬ್ಬ ವಿಕಲಚೇತನನಿಗೆ ಅವನ ಒಂದು ವ್ಯಾಪ್ತಿ, ಅವನ ಒಂದು ಎಲ್ಲಿ ವಾಸವಾಗಿದನೋ ಆ ಒಂದು ಸ್ಥಳದಿಂದ 100 ಕಿಲೋಮೀಟರ್ ಅವರು ಉಚಿತವಾಗಿ ಸರ್ಕಾರದ ಬಸ್ಸಿನಲ್ಲಿ ತಿರುಗಾಡ್ಬೋದು. ಯಾವುದೇ ರೀತಿಯ ಹಣವನ್ನು ಪಾವತಿಸುವಂತಿಲ್ಲ. ರಿನ್ಯೂವಲ್ ಮಾಡಬೇಕಂತಂದರೆ ನೀವು ಸಹ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಿ, ನೀವು ಹಳೆಯ ಪಾಸು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಿಮ್ಮ ಫೋಟೋಸ್, ಸ್ಟಾಂಪ್ ಪೇಪರ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ತಗೊಂಡು ನೀವು ನಿಮ್ಮ ತಾಲೂಕಿನ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಸಂಬಂಧಪಟ್ಟವರ ಅಧಿಕಾರಿಗಳನ್ನು ಭೇಟಿ ಮಾಡಿ ನಿಮ್ಮ ಅಪ್ಲಿಕೇಶನ್, ಆನ್ಲೈನಲ್ಲಿ ಏನು ಅಪ್ಲಿಕೇಶನ್ ಹಾಕಿರ್ತೀರಿ ಅದನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟು 660 ರೂಪಾಯಿಗಳನ್ನು ನೀವು ಕೊಟ್ಟರೆ ಖಂಡಿತವಾಗಿ ನಿಮಗೂ ಸಹ ಸರ್ಕಾರದಿಂದ ವಿಕಲಚೇತನರ ರಿಯಾಯಿತಿ ಬಸ್ ಪಾಸ್ ಖಂಡಿತವಾಗೂ ಸಿಗುತ್ತೆ. 77% ಇದೆ ಅಂತ ನೀವೇನು ಕೊಡಲ್ಲ ಅಂತ ಏನಿಲ್ಲ, ಖಂಡಿತವಾಗೂ ಸಿಗುತ್ತೆ. ನೀವು ಬಸ್ ಪಾಸ್ಗೆ ಅರ್ಹರಾಗಿರ್ತೀರಿ. ಯಾಕಂತಂದರೆ ಈಗ ನಾವು ಜನವರಿ ತಿಂಗಳಲ್ಲಿ ಬಸ್ ಪಾಸ್ನ ತಗೊಂಡ್ರೆ ಮತ್ತೆ ಡಿಸೆಂಬರ್ 31ನೇ ತಾರೀಕಿಗೆ ಅದು ಅಲ್ಲಿವರೆಗೂ ಚಲಾವಣೆಯಲ್ಲಿರ್ತದೆ. ಬಸ್ ಪಾಸ್ನ ನೀವು ರನ್ನಿಂಗಲ್ಲಿರುತ್ತೆ. 31ನೇ ತಾರೀಕು ಆದ ನಂತರ ನೀವು ಮತ್ತೆ ಮಾಡಿಸ್ಕೋಬೇಕಾಗುತ್ತೆ. ಪ್ರತಿ ವರ್ಷವೂ ನೀವು ಆ ಬಸ್ ಪಾಸ್ನ ನೀವು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಂಡು ಯಾವುದೇ ರೀತಿ ನಿಮಗೆ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ದಯವಿಟ್ಟು ನೀವು ಈ ಜನವರಿ ತಿಂಗಳಲ್ಲಿ ವಿಕಲಚೇತನರ ಬಸ್ ಪಾಸ್ಗೆ ಆನ್ಲೈನ್ ಅರ್ಜಿ ಕರೆಯಲಾಗಿದೆ. ಯಾರೂ ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಸರ್ಕಾರದಿಂದ ಬರುವ ಯೋಜನೆಗಳನ್ನು ನೀವೆಲ್ಲರೂ ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ದೀನಿ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.